ನ್ಯೂಸ್ ಫಸ್ಟ್ ವತಿಯಿಂದ ಕಲಬುರಗಿಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದ ಮೊದಲ ದಿನದ ಜ್ಞಾನ ಸಂಗಮ ಎಜುಕೇಷನ್ ಎಕ್ಸ್ಪೋಗೆ ಅಭೂತಪೂರ್ವ ಸ್ಪಂದನೆ ಸಿಕ್ಕಿದೆ. ಪಿಯುಸಿ ಪಾಸ್ ಆಗಿ ಮುಂದೇನು ಮಾಡೋದು ಅಂತ ಚಿಂತೆ ಮಾಡ್ತಿದ್ದ ನೂರಾರು ವಿದ್ಯಾರ್ಥಿಗಳು ಎಕ್ಸ್ಪೋಗೆ ಭೇಟಿ ನೀಡಿ ಉತ್ತರವನ್ನು ಪಡೆದುಕೊಂಡಿದ್ದಾರೆ. ಇವತ್ತು ಎರಡನೇ ದಿನದ ಎಜುಕೇಷನ್ ಎಕ್ಸ್ಪೋ ನಡೀತಾ ಇದ್ದು ಬೆಳಗ್ಗೆಯಿಂದಲೇ ಸಾಕಷ್ಟು ಪೋಷಕರು ತಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ನಿನ್ನೆ 35ಕ್ಕೂ ಹೆಚ್ಚು ಶಾಲೆಯ ಮಕ್ಕಳು ಮತ್ತು ಪೋಷಕರು ಇದರಲ್ಲಿ ಭಾಗಿಯಾಗಿದ್ರು. ಇನ್ನು ದ್ವಿತೀಯ ಪಿಯುಸಿಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನ್ಯೂಸ್ ಫಸ್ಟ್ ಸಿಇಒ ರವಿಕುಮಾರ್ ಸನ್ಮಾನಿಸಿ ನೆನಪಿನ ಕಾಣಿಕೆಯನ್ನು ನೀಡಿದರು. ಇತ್ತ ಎಕ್ಸ್ಪೋದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಗಂಟೆಗೊಮ್ಮೆ ಲಕ್ಕಿ ಡಿಪ್ನಲ್ಲಿ ವಿಶೇಷ ಬಹುಮಾನವನ್ನ ನೀಡಲಾಗ್ತಾ ಇದೆ. ಅಲ್ಲದೆ ಸ್ಥಳದಲ್ಲೇ ಶಿಕ್ಷಣ ಸಂಸ್ಥೆಗಳಿಗೆ ದಾಖಲಾದ ಆಯ್ದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಒದಗಿಸಲಾಗಿದೆ. ಈ ಅವಕಾಶಗಳು ಇವತ್ತು ಕೂಡ ಇರುತ್ತೆ. ನ್ಯೂಸ್ ಫಸ್ಟ್ ಜ್ಞಾನ ಸಂಗಮ ಎಜುಕೇಷನ್ ಎಕ್ಸ್ಪೋಗೆ ಇವತ್ತೇ ಕೊನೆಯ ದಿನವಾಗಿದ್ದು ಕಲ್ಯಾಣ ಕರ್ನಾಟಕ ನಾಡಿನ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಮಿಸ್ ಮಾಡದೆ ಎಕ್ಸ್ಪೋದಲ್ಲಿ ಪಾಲ್ಗೊಂಡು ನೀವು ಇದರ ಲಾಭವನ್ನು ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಚಂದ್ರಮೋಹನ್, ಎಕ್ಸ್ಪೋಗೆ ಇವತ್ತು ತೆರೆ ಬೀಳುತ್ತೆ. ಈಗಾಗಲೇ ಮೊದಲನೇ ದಿನದ ಎಕ್ಸ್ಪೋ ಆಗಿದೆ. ಎರಡನೇ ದಿನ ಇವತ್ತು ವಿದ್ಯಾರ್ಥಿಗಳು ಹಾಗೂ ಪೋಷಕರ ರೆಸ್ಪಾನ್ಸ್ ಹೇಗಿದೆ ಚಂದ್ರಮೋಹನ್? ಹೌದು ಮಧುಸೂದನ್, ನ್ಯೂಸ್ ಫಸ್ಟ್ ಆಯೋಜಿಸಿರುವ ಜ್ಞಾನ ಸಂಗಮ ಎಜುಕೇಷನ್ ಎಕ್ಸ್ಪೋಗೆ ಕಲಬುರಗಿನಲ್ಲಿ ಉತ್ತಮವಾದಂಥ ರೆಸ್ಪಾನ್ಸ್ ನಿನ್ನೆ ಸಿಕ್ಕಿತ್ತು. ಇವತ್ತು ಎಜುಕೇಷನ್ ಎಕ್ಸ್ಪೋದ ಎರಡನೇ ದಿನ. ಇವತ್ತು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರು, ಕಾಲೇಜುಗಳ ಪ್ರಾಂಶುಪಾಲರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಮುಖ್ಯವಾಗಿ ದ್ವಿತೀಯ ಪಿಯುಸಿ ನಂತರ ಮುಂದೆ ಯಾವ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು, ಯಾವ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಗೊಂದಲ ವಿದ್ಯಾರ್ಥಿಗಳಲ್ಲಿದೆ. ಆ ಗೊಂದಲಕ್ಕೆ ಉತ್ತರ ಮತ್ತು ಪರಿಹಾರ ಈ ಒಂದು ನ್ಯೂಸ್ ಫಸ್ಟ್ನ ಎಜುಕೇಷನ್ ಎಕ್ಸ್ಪೋದಲ್ಲಿ ಸಿಗ್ತಾ ಇದೆ. ಇಲ್ಲಿ ತಾವು ನೋಡ್ಬೋದು, ಬೇರೆ ಬೇರೆ ಯೂನಿವರ್ಸಿಟಿಗಳು, ಕಾಲೇಜ್ಗಳ ಸ್ಟಾಲ್ಗಳಿಗೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿಯನ್ನು ಕೊಟ್ಟು ಕಾಲೇಜ್ಗಳು ಮತ್ತು ಯೂನಿವರ್ಸಿಟಿಗಳಿಂದ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಮುಖ್ಯವಾಗಿ ಈಗ ಸೈನ್ಸ್ ಕಾಂಬಿನೇಷನ್ ಅಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮುಂದೆ ಮೆಡಿಕಲ್ ಕೋರ್ಸ್ಗೆ ಹೋಗ್ಬೇಕಾ, ಡೆಂಟಲ್ ಕೋರ್ಸ್ಗೆ ಹೋಗ್ಬೇಕಾ, ಮ್ಯಾನೇಜ್ಮೆಂಟ್ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾ, ಅಥವಾ ಬೇರೆ ಇನ್ಯಾವುದೇ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾ, ಹೇಗೆ ಅನ್ನೋದ್ರ ಬಗ್ಗೆ ಗೊಂದಲ ಇದೆ. ಆ ಒಂದು ಗೊಂದಲ ಮತ್ತು ಅನುಮಾನ ಮತ್ತು ಪ್ರಶ್ನೆಗಳಿಗೆ ಈ ಒಂದು ಎಜುಕೇಷನ್ ಎಕ್ಸ್ಪೋದಲ್ಲಿ ಪರಿಹಾರವನ್ನ ಮತ್ತು ಉತ್ತರವನ್ನ ಕಂಡುಕೊಳ್ತಾ ಇದ್ದಾರೆ. ಇಲ್ಲಿ ಎಲ್ಲ ಒಂದು ಸ್ಟಾಲ್ಗಳ ಬಳಿನೂ ಕೂಡ ವಿದ್ಯಾರ್ಥಿಗಳು ಈ ರೀತಿಯಾಗಿ ಭೇಟಿಯನ್ನು ಕೊಟ್ಟು ಒಂದು ಯೂನಿವರ್ಸಿಟಿಗಳ ಪ್ರತಿನಿಧಿಗಳ ಜೊತೆ ಮಾತನಾಡಿ ಅವರಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇರೋದನ್ನ ತಾವು ಕೂಡ ನೋಡ್ಬೋದು. ಇವತ್ತು ಕೂಡ ಈಗಾಗಲೇ ಬೆಳಿಗ್ಗೆ 9 ಗಂಟೆಯಿಂದಲೂ ಕೂಡ ಎಜುಕೇಷನ್ ಎಕ್ಸ್ಪೋಗೆ ಚಾಲನೆ ಸಿಕ್ಕಿದೆ. ಈಗಾಗಲೇ ವೇದಿಕೆಯಿಂದಲೂ ಕೂಡ ನ್ಯೂಸ್ ಫಸ್ಟ್ ಸಿಇಒ ಮತ್ತು MD ರವಿಕುಮಾರ್ ಅವರು ಟಾಪರ್ಸ್ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ಮತ್ತು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಿದ್ದಾರೆ. ಜೊತೆಗೆ ಟಾಪರ್ಸ್ ವಿದ್ಯಾರ್ಥಿಗಳನ್ನು ನೀಡಿರ್ತಕ್ಕಂಥ ಕಾಲೇಜುಗಳ ಪ್ರಾಂಶುಪಾಲರನ್ನು ಕೂಡ ವೇದಿಕೆ ಕರೆದು ಸನ್ಮಾನಿಸ್ತಕ್ಕಂಥ ಕೆಲಸವನ್ನು ಕೂಡ ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ಪ್ರಾಂಶುಪಾಲರನ್ನು ಕೂಡ ಗೌರವಿಸುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ಈ ಮೂಲಕವಾಗಿ ಮಾಡ್ತಾ ಇದೆ. ಇಲ್ಲಿ ಮುಖ್ಯವಾಗಿ SVS ಡೀಮ್ಡ್ ಯೂನಿವರ್ಸಿಟಿ ಆಗ್ಬೋದು, ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಜೊತೆಗೆ GM ಯೂನಿವರ್ಸಿಟಿ, ಕೃಪಾನಿಧಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಜೊತೆಗೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಸೇರಿದಂತೆ ನಮ್ಮ ರಾಜ್ಯದ ಟಾಪ್ ಮೋಸ್ಟ್ ಯೂನಿವರ್ಸಿಟಿಗಳು, ಕಾಲೇಜ್ಗಳು ಕೂಡ ಈ ಒಂದು ಎಜುಕೇಷನ್ ಎಕ್ಸ್ಪೋದಲ್ಲಿ ಭಾಗವಹಿಸಿವೆ. ಇವರೆಲ್ಲರೂ ಕೂಡ ಈಗ ವಿದ್ಯಾರ್ಥಿಗಳಿಗೆ ತಮ್ಮ ಕಾಲೇಜು ಮತ್ತು ಯೂನಿವರ್ಸಿಟಿಗಳಲ್ಲಿ ಇರತಕ್ಕಂತಹ ಅವಕಾಶಗಳೇನು, ಯಾವ್ಯಾವ ಕೋರ್ಸ್ಗಳಿವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು
ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಈಗ ಎಸ್ವ್ಯಾಸ್ ಯೂನಿವರ್ಸಿಟಿ ಡೀಮ್ಡ್ ಯೂನಿವರ್ಸಿಟಿಯ ಪ್ರತಿನಿಧಿಯವರು ಕೂಡ ಇದ್ದಾರೆ. ಇವರದ್ದು ಕೂಡ ಈಗ ಮಾತಾಡೋಣ. ಮೇಡಮ್, ಈಗ ಒಂದು ಯೂಸ್ ಫಸ್ಟ್ ಎಜುಕೇಷನ್ ಎಕ್ಸ್ಪೋನಲ್ಲಿ ತಾವು ಈಗ ಎಸ್ವ್ಯಾಸ್ ಡೀಮ್ಡ್ ಯೂನಿವರ್ಸಿಟಿಯಿಂದ ಭಾಗವಹಿಸಿದ್ದೀರಾ. ಈ ಒಂದು ಯೂನಿವರ್ಸಿಟಿ ಈ ಒಂದು ಎಜುಕೇಷನ್ ಎಕ್ಸ್ಪೋದಲ್ಲಿ ನಿನ್ನೆಯಿಂದ ಯಾವ ರೀತಿ ವಿದ್ಯಾರ್ಥಿಗಳು ಬಂದು ಇಲ್ಲಿ ಮಾಹಿತಿಯನ್ನು ಪಡೀತಾ ಇದ್ದಾರೆ, ಹೇಗೆ ಇವತ್ತು ಯಾವ ರೀತಿಯಾಗಿ ನಡೀತಾ ಇದೆ ಹೇಗೆ ಅಂತ? ಖಂಡಿತ ನಾವು ಎಸ್ವ್ಯಾಸ್ ಯೂನಿವರ್ಸಿಟಿಯಿಂದ ಬಂದಿದ್ದೀವಿ. ಇಟ್ಸ್ ಎ ಡೀಮ್ಡ್ ಯೂನಿವರ್ಸಿಟಿ, ಡೀಮ್ ಟು ಬಿ ಯೂನಿವರ್ಸಿಟಿ. ಮೇನ್ಲಿ ಇಲ್ಲಿ ಬಂದಿದ್ದ ಮಕ್ಕಳಿಗೆ ಒಂದು ಗೈಡೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಪ್ರತಿಯೊಂದು ಕಾಲೇಜಸ್ ಅನ್ನೋದು ಚೆನ್ನಾಗಿ ಬಂದಿದ್ದಾರೆ, ಎಲ್ಲರ ಜೊತೆ ಇಂಟ್ರಾಕ್ಷನ್ಸ್ ಮಾಡ್ತಾ ಇದ್ದಾರೆ ಮಕ್ಕಳು. ಬಟ್ ಎಸ್ಪೆಷಲಿ ನಮ್ಮ ಕಾಲೇಜ್ ಬಗ್ಗೆ ಹೇಳಬೇಕಂದ್ರೆ ಒಂದು ಕಾಲೇಜ್ ಕಡೆಯಿಂದ ಏನು ಬೆನಿಫಿಟ್ಸ್ ಮಕ್ಕಳಿಗೆ ಬರ್ತಾ ಇದೆ, ಮೇನ್ಲಿ ಬೇಸ್ಡ್ ಆನ್ ದ ರ್ಯಾಂಕಿಂಗ್ ಬೇಸಿಸಲ್ಲಿನೂ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇನ್ನೊಂದು ಬಂದು ಕಾಲೇಜ್ ಬೆನಿಫಿಟ್ಸ್ ಏನು ಕೊಡ್ತಾ ಇದೆ, ಕ್ವಾಲಿಟಿ ಆಫ್ ಎಜುಕೇಷನ್ ಏನಿದೆ, ಫ್ಯಾಕಲ್ಟಿ ಫೆಸಿಲಿಟೀಸ್ ಏನಿದೆ, ಆ್ಯಂಡ್ ಅಬೌಟ್ ದ ಪ್ರಾಜೆಕ್ಟ್ಸ್ ಬಗ್ಗೆ ಆಗಲಿ, ಅವ್ರಿಗೆ ಹೇಗೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೀವಿ, ಹೇಗೆ ನಾವು ಪ್ಲೇಸ್ಮೆಂಟ್ ಅಸೆಸ್ಮೆಂಟ್ಸ್ ಕೊಡ್ತಾ ಇದ್ದೀವಿ ಅನ್ನೋದು ಬಗ್ಗೆನೂ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲ ಮಾಹಿತಿಗಳೆಲ್ಲ ನಾವು ಸ್ಟೂಡೆಂಟ್ಸ್ ಕೊಡ್ತಾ ಇದ್ದೀವಿ ಇವಾಗ. ಆ್ಯಸ್ ಆಫ್ ನೌ ಎಸ್ಟರ್ಡೇಯಿಂದ ನಾವು ನೋಡ್ತಾ ಇದ್ದೀವಿ, ಇವತ್ತು ಸ್ವಲ್ಪ ಪೇರೆಂಟ್ಸ್ ಜೊತೆ ಇಂಟ್ರಾಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಎಸ್ಟರ್ಡೇ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಸ್ ಬಂದಿದ್ದಾರೆ. ಸೊ ಅದಕ್ಕೋಸ್ಕರ ವಿ ಆರ್ ಹ್ಯಾಪಿ. ಓಕೆ, ಟುಡೇ ಮಧುಸೂದನ್, ಇದು ಮುಖ್ಯವಾಗಿ ಎಸ್ವ್ಯಾಸ್ ಡೀಮ್ಡ್ ಯೂನಿವರ್ಸಿಟಿಯ ಪ್ರತಿನಿಧಿಯವರ ಮಾತುಗಳು. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದಿದ್ರು ನಿನ್ನೆ. ಇವತ್ತು ಪೇರೆಂಟ್ಸ್ ಜೊತೆಯಲ್ಲಿ ಬಂದು ವಿದ್ಯಾರ್ಥಿಗಳು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇವತ್ತು ಸಂಜೆ 6 ಗಂಟೆವರೆಗೂ ಕೂಡ ಈ ಎಜುಕೇಷನ್ ಎಕ್ಸ್ಪೋ ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನ ರಸ್ತೆಯಲ್ಲಿರುವಂಥ ಈ ಕೂಬಾ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದೆ. ಇವತ್ತು ಕೂಡ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯ ದ್ವಿತೀಯ PUC ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಪೋಷಕರು ಸಂಜೆವರೆಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ನಿರೀಕ್ಷೆ ಇದೆ. ಈಗಾಗಲೇ ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಪೋಷಕರು ಬಂದಿದ್ದಾರೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.